ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇಲ್ಲಿ ನಾವು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇಕಾದ ಜಿಕೆ, ಕರೆಂಟ್ ಅಫೇರ್ಸ್, ರೀಸನಿಂಗ್, ಸೈನ್ಸ್, ಹಿಸ್ಟ್ರಿ ಮತ್ತು ಇಂಪಾರ್ಟೆಂಟ್ ಕ್ವಶನ್ ಅನ್ನು ಡೈಲಿ ಅಪ್ಲೋಡ್ ಮಾಡುತ್ತೇವೆ. ಡೈಲಿ ಎಕ್ಸಾಮ್ಸ್ ಯೂಸ್ಫುಲ್ ವಿಡಿಯೋ ಬೇಕಾದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯು ಈ ರೋಗಕ್ಕೆ ಸುಧಾರಿಸಿದ ಲಸಿಕೆಯನ್ನು ತಯಾರಿಸಲು ಸಂಶೋಧನೆಗಳನ್ನು ನಡೆಸುತ್ತಿದೆ. ಹೆಪಟೈಟಿಸ್ ಬಿ. ಮೊದಲ ಬಾರಿಗೆ ಏಡ್ಸ್ ರೋಗವನ್ನು ಯಾವ ರೋಗಗಳ ಜೊತೆಗೆ ಪತ್ತೆ ಹಚ್ಚಲಾಯಿತು? ನ್ಯೂಮೋನಿಯಾ ಮತ್ತು ಚರ್ಮದ ಕ್ಯಾನ್ಸರ್. ಹೆಪಟೈಟಿಸ್ ರೋಗ ಬಂದಾಗ ಚರ್ಮ, ಕಣ್ಣಿನ ಹಾಗೂ ಮೂತ್ರದ ಬಣ್ಣ ಹಳದಿಯಾಗುವ ಸ್ಥಿತಿಯನ್ನು ಕಾಮಾಲೆ ಎನ್ನುವರು. ಹೆಪಟೈಟಿಸ್ ರೋಗವು ಸಾಮಾನ್ಯವಾಗಿ ಯಾವ ವಿಧಾನದಿಂದ ಹರಡುತ್ತದೆ? ಕಲುಷಿತ ನೀರು ಮತ್ತು ಆಹಾರ ಸೇವನೆ. ಒಬ್ಬ ವ್ಯಕ್ತಿಯ ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗಿದ್ದು ಪದೇ ಪದೇ ಮೂತ್ರ ವಿಸರ್ಜನೆಯಿಂದ ಬಳಲುತ್ತಿದ್ದಾನೆ. ಅವನಿಗಿರುವ ರೋಗವೆಂದರೆ ಹೆಪಟೈಟಿಸ್ ಬಿ. ಏಡ್ಸ್ ಮತ್ತು ಹೆಪಟೈಟಿಸ್ ಬಿ ರೋಗವನ್ನು ಹೀಗೆ ಪತ್ತೆ ಹಚ್ಚುವಿರಿ. ರಕ್ತ ಪರೀಕ್ಷೆಯಿಂದ. ಏಡ್ಸ್ ರೋಗದ ಮುಖ್ಯ ಲಕ್ಷಣ ರೋಗ ನಿರೋಧಕ ಶಕ್ತಿಯನ್ನು ನಾಶ ಮಾಡುವುದು. ಏಡ್ಸ್ ನಿಯಂತ್ರಣಕ್ಕಾಗಿ ನಮ್ಮ ದೇಶದಲ್ಲಿರುವ ಸಂಸ್ಥೆ ನ್ಯಾಕೋ. ದೇಹದೊಳಗೆ ವೈರಸ್ ಪ್ರವೇಶವು ದೇಹದಲ್ಲಿ ಇದರ ಉತ್ಪತ್ತಿಯನ್ನು ಪ್ರಚೋದಿಸುತ್ತದೆ. ಲಿಂಫೋಸೈಟ್ಗಳು. ಮಕ್ಕಳಲ್ಲಿ ಏಡ್ಸ್ ರೋಗವು ಪಕ್ವಗೊಳ್ಳುವ ಅವಧಿ 18 ರಿಂದ 24 ತಿಂಗಳು. ಸಾಮಾನ್ಯವಾಗಿ ಹೆಪಟೈಟಿಸ್ ರೋಗ ಹರಡುವುದು ರಕ್ತದ ಮೂಲಕ. ಹೆಪಟೈಟಿಸ್ ರೋಗ ನಿರೋಧಕ ಚುಚ್ಚುಮದ್ದು ಕೊಡಬೇಕಾದ ಅವಧಿ ಮೊದಲ 6 ತಿಂಗಳಲ್ಲಿ 3 ಬಾರಿ. ಜೀವನ ಕ್ರಿಯೆಗಳು. ಜೀವಿಯು ಆಹಾರವನ್ನು ಸೇವಿಸಿ ಜೀರ್ಣಿಸಿ ಅದನ್ನು ದೇಹಗತವನ್ನಾಗಿ ಮಾಡುವ ಕ್ರಿಯೆ ಪೋಷಣೆ. ಸರಳ ಕಚ್ಚಾ ವಸ್ತುಗಳನ್ನು ಬಳಸಿಕೊಂಡು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ವಿಧಾನ ಸ್ವಪೋಷಣೆ. ಹಸಿರು ಸಸ್ಯಗಳು ಅರಿತ್ತಿನ ಸಹಾಯದಿಂದ ಸೂರ್ಯನ ಬೆಳಕನ್ನು ಬಳಸಿಕೊಂಡು ಆಹಾರ ತಯಾರಿಸುವ ಪೋಷಣೆಯ ವಿಧ ದ್ಯುತಿಸಂಶ್ಲೇಷಣೆ. ಸಸ್ಯಗಳು ದ್ಯುತಿಸಂಶ್ಲೇಷಣೆ ಕ್ರಿಯೆಯಲ್ಲಿ ಈ ವಿಧದ ಆಹಾರವನ್ನು ತಯಾರಿಸುತ್ತವೆ. ಪಿಷ್ಟ. ರಾಸಾಯನಿಕ ಶಕ್ತಿಯನ್ನು ಬಳಸಿಕೊಂಡು ಆಹಾರವನ್ನು ತಯಾರಿಸುವ ಪೋಷಣೆಯ ವಿಧ ರಾಸಾಯನಿಕ ಸ್ವಪೋಷಣೆ. ರಾಸಾಯನಿಕ ಸ್ವಪೋಷಣೆಯು ಈ ವಿಧದ ಜೀವಿಗಳಲ್ಲಿ ಕಂಡುಬರುತ್ತದೆ. ಬ್ಯಾಕ್ಟೀರಿಯಾ. ಹಸಿರು ಸಸ್ಯಗಳ ಆಹಾರ ವಿಧಾನವನ್ನು ಹೀಗೆನ್ನುವರು ಸಸ್ಯ ಸಂಪೂರ್ಣ ವಿಧಾನ. ನೀರವಯವ ವಸ್ತುಗಳಿಂದ ಸಾವಯವ ವಸ್ತುಗಳನ್ನು ಸಂಶ್ಲೇಷಿಸುವ ಕ್ರಿಯೆ ದ್ಯುತಿಸಂಶ್ಲೇಷಣೆ. ದ್ಯುತಿಸಂಶ್ಲೇಷಣೆಗೆ ಕ್ರಿಯೆಗೆ ಬೇಕಾಗುವ ಕಚ್ಚಾ ವಸ್ತುಗಳು CO2 ಮತ್ತು 1120. ದ್ಯುತಿಸಂಶ್ಲೇಷಣೆ ಕ್ರಿಯೆಯ ಉತ್ಪನ್ನಗಳು ಗ್ಲೂಕೋಸ್, ನೀರು ಮತ್ತು ಆಮ್ಲಜನಕ. ಗ್ರಾನ ಮತ್ತು ಸ್ಟೋಮಗಳು ಇದರಲ್ಲಿ ಕಂಡುಬರುತ್ತವೆ. ಕ್ಲೋರೋಪ್ಲಾಸ್ಟ್. ಬೆಳಕಿನ ಪ್ರತಿಕ್ರಿಯೆ ಕ್ಲೋರೋಪ್ಲಾಸ್ಟ್ನ ಈ ಭಾಗದಲ್ಲಿ ನಡೆಯುತ್ತವೆ. ಗ್ರಾನ. ಇರುಳು ಪ್ರತಿಕ್ರಿಯೆ ಕ್ಲೋರೋಪ್ಲಾಸ್ಟ್ನ ಈ ಭಾಗದಲ್ಲಿ ನಡೆಯುತ್ತವೆ. ಸ್ಟೋಮ. ಇರುಳು ಪ್ರತಿಕ್ರಿಯೆಗೆ ಬೇಕಾದ ಶಕ್ತಿಯು ಈ ಕ್ರಿಯೆಯಿಂದ ದೊರೆಯುತ್ತದೆ. ಬೆಳಕಿನ ಪ್ರತಿಕ್ರಿಯೆ. ಕೆಲ್ಚಿನ್ ಚಕ್ರವೆಂದು ಕರೆಯಲ್ಪಡುವ ಕ್ರಿಯೆ ಇರುಳು ಪ್ರತಿಕ್ರಿಯೆ. ದ್ಯುತಿಸಂಶ್ಲೇಷಣೆಯ ಮೇಲೆ ಪ್ರಭಾವ ಬೀರುವ ಆಂತರಿಕ ಅಂಶ ಕ್ಲೋರೋಫಿಲ್. ದ್ಯುತಿಸಂಶ್ಲೇಷಣೆಗೆ ಸೂಕ್ತವಾದ ಉಷ್ಣಾಂಶ 30 ಡಿಗ್ರಿ ಸೆಂಟಿಗ್ರೇಡ್ನಿಂದ 35 ಡಿಗ್ರಿ ಸೆಂಟಿಗ್ರೇಡ್. ವಾತಾವರಣದಲ್ಲಿ ಇದರ ಪ್ರಮಾಣ ಹೆಚ್ಚಾದರೆ ದ್ಯುತಿಸಂಶ್ಲೇಷಣೆಯ ವೇಗ ಕುಂಠಿತವಾಗುತ್ತದೆ. ಆಕ್ಸಿಜನ್. ಸಸ್ಯಗಳ ಕೋಶಗಳಲ್ಲಿರುವ ಪತ್ರ ಹರಿತನ್ನು ಕಳೆದುಕೊಂಡು ಹಳದಿ ಬಣ್ಣಕ್ಕೆ ತಿರುಗುವ ಪ್ರತಿಕ್ರಿಯೆ ಇಟಿಯೋಲೇಷನ್. ಆಹಾರವನ್ನು ತಾವೇ ತಯಾರಿಸಲಾರದೆ ಇರದೆ ಇತರೆ ಪ್ರಾಣಿಗಳಿಂದ ಆಹಾರವನ್ನು ಪಡೆಯುವ ಪೋಷಣೆ ಪರಪೋಷಣೆ. ಸುತ್ತಮುತ್ತ ಕೊಳೆಯುತ್ತಿರುವ ಸಾವಯವ ವಸ್ತುಗಳಿಂದ ತಮ್ಮ ಆಹಾರವನ್ನು ಪಡೆಯುವ ಜೀವಿಗಳು ಕೊಳೆತಿನಿಗಳು. ಕೊಳೆತಿನಿಗಳಿಗೆ ಉದಾಹರಣೆ ಶಿಲೀಂಧ್ರಗಳು ಮತ್ತು ಬ್ಯಾಕ್ಟೀರಿಯಾ. ಕೊಳೆಯುತ್ತಿರುವ ಸಾವಯವ ವಸ್ತುಗಳಿಂದ ಶಿಲೀಂಧ್ರಗಳ ಆಹಾರವನ್ನು ಹೀರಲು ಬಳಸುವ ರಚನೆಗಳು ಐಫಾ. ನೀರು ಮತ್ತು ಲವಣಗಳನ್ನು ಆತಿಥೇಯ ಸಸ್ಯಗಳಿಂದ ಪಡೆಯುವ ಪರಾವಲಂಬಿಗಳು ಅರೆಪರಾವಲಂಬಿಗಳು. ಅರೆಪರಾವಲಂಬಿ ಸಸ್ಯಗಳಿಗೆ ಉದಾಹರಣೆ ವಿಸ್ಕಮ್. ವಿಸ್ಕಮ್ ಸಸ್ಯಗಳಲ್ಲಿ ಇರುವ ವಿಶೇಷ ಬೇರುಗಳು ಆಸ್ಟೋರಿಯಾ. ಪೂರ್ಣ ಪರಾವಲಂಬಿ ಸಸ್ಯಕ್ಕೆ ಉದಾಹರಣೆ ಕಸ್ಮೋಟ. ಸಾಮಾನ್ಯವಾಗಿ ಕೀಟಹಾರಿ ಸಸ್ಯಗಳು ಈ ಪ್ರದೇಶದಲ್ಲಿ ಬೆಳೆಯುತ್ತವೆ. ಜೌಗು. ಕೀಟಹಾರಿ ಸಸ್ಯಗಳು ಕೀಟಗಳಿಂದ ಇದನ್ನು ಪಡೆಯುತ್ತವೆ. ಸಾರಜನಕ. ನಪಂಥಿಸ್ ಡ್ರಾಸೆರೆ ಇವು ಕೀಟಹಾರಿ ಸಸ್ಯಗಳು. ಹೂಜಿ ಗಿಡದಲ್ಲಿ ಎಲೆಯ ಅಲಗು ಹೀಗೆ ಮಾರ್ಪಟ್ಟಿದೆ ಹೂಜಿಯಂತೆ. ಆಧಾರಕ್ಕಾಗಿ ಇತರ ಸಸ್ಯಗಳ ರೆಂಬೆಗಳ ಮೇಲೆ ಬೆಳೆಯುವ ಸಸ್ಯಗಳು ಅಪ್ಪು ಸಸ್ಯಗಳು. ಅಪ್ಪು ಸಸ್ಯಗಳಿಗೆ ಉದಾಹರಣೆ ಆರ್ಕಿಡ್ ಸಸ್ಯಗಳು. ಅಪ್ಪು ಸಸ್ಯಗಳಲ್ಲಿರುವ ಮೃದುವಾದ ಅಂಗಾಂಶ ವೆಲಾಮಿನ್. ಕೂಡು ಜೀವನಕ್ಕೆ ಉತ್ತಮ ಉದಾಹರಣೆ ಕಲ್ಲು ಹೂವುಗಳು.
ಕಲ್ಲು ಹೂವುಗಳಲ್ಲಿ ಕಂಡುಬರುವ ಎರಡು ಜೀವಿಗಳು ಪಾಚಿ ಸಸ್ಯ ಮತ್ತು ಶಿಲೀಂಧ್ರ. ಕಲ್ಲು ಹೂವುಗಳಲ್ಲಿ ಶಿಲೀಂಧ್ರದ ಕಾರ್ಯ ನೀರನ್ನು ಹೀರಿ ಪಾಚಿಗೆ ಕೊಡುವುದು. ಕಲ್ಲು ಹೂವುಗಳಲ್ಲಿ ಪಾಚಿಯ ಕಾರ್ಯ ದ್ಯುತಿಸಂಶ್ಲೇಷಣೆ. ಹರ್ಮಿಟ್ ಕ್ರಾಬ್ ಈ ವಿಧದ ಘೋಷಣೆಗೆ ಒಂದು ಉತ್ತಮ ಉದಾಹರಣೆ. ಕೂಡು ಜೀವನ. ಸಂಕೀರ್ಣ ರೂಪದ ಆಹಾರವು ಸರಳ ರೂಪಕ್ಕೆ ಬದಲಾವಣೆಯಾಗುವ ಕ್ರಿಯೆ. ಜೀರ್ಣವಾಗುವಿಕೆ. ಬಾಯಲ್ಲಿರುವ ಗ್ರಂಥಿಗಳು ಜೊಲ್ಲು ಗ್ರಂಥಿಗಳು, ಲಾಲಾಗ್ರಂಥಿಗಳು. ಜೊಲ್ಲಿ ರಸವು ಈ ಗ್ರಂಥಿಗಳಿಂದ ಸ್ರವಿಸಲ್ಪಡುತ್ತದೆ, ಲಾಲಾಗ್ರಂಥಿಗಳು. ಆಹಾರವನ್ನು ಗಂಟಲಿನಿಂದ ಜಠರಕ್ಕೆ ಸೇರಿಸುವ ನಾಳ, ಅನ್ನನಾಳ. ಜಠರ ಮತ್ತು ಸಣ್ಣ ಕರುಳಿನ ನಡುವೆ ರಚನೆಯೇ ಡಿಯೋಡಿನಮ್. ನೀರು ಮತ್ತು ಖನಿಜಾಂಶಗಳು ಜೀರ್ಣಾಂಗ ವ್ಯೂಹ ಈ ಭಾಗದಲ್ಲಿ ಇರಲ್ಪಡುತ್ತವೆ, ದೊಡ್ಡ ಕರುಳು. ಜೀರ್ಣಾಂಗ ವ್ಯೂಹದಲ್ಲಿ ಆಹಾರ ಚಲಿಸುವುದು ಈ ಚಲನೆಯಿಂದ ಕಂಪನ ಚಲನೆ. ವಯಸ್ಕರಲ್ಲಿ ಸಣ್ಣ ಕರುಳಿನ ಉದ್ದ ಸುಮಾರು 5 ಮೀಟರ್. ಯಕೃತ್ತಿನಿಂದ ಸ್ರವಿಸಲ್ಪಡುವ ರಸ ಪಿತ್ತರಸ. ಕಿಣ್ವಗಳೇ ಇಲ್ಲದ ರಸ ಪಿತ್ತರಸ. ಜಠರದಲ್ಲಿರುವ ಆಹಾರವು ಚೆನ್ನಾಗಿ ತಿರುವಿ ದ್ರವರೂಪಕ್ಕೆ ಬರುವುದು ಇದರ ಸಹಾಯದಿಂದ ಜಠರದ ಸ್ನಾಯುಗಳು. ಹೈಡ್ರಾದಲ್ಲಿ ಜೀರ್ಣಕ್ರಿಯೆಯು ಈ ಜಾಗದಲ್ಲಿ ನಡೆಯುತ್ತದೆ, ಜಠರದ ಪರಿಚಲನಾ ಕುಹರ. ಜೀರ್ಣಿಸಿದ ಆಹಾರವು ಕೋಶಪೊರೆಯ ಮೂಲಕ ಕೋಶಕ್ಕೆ ಸೇರಿಸುವುದು ಸ್ವಾಂಗೀಕರಣ. ಆಹಾರವು ಕಿಣ್ವಗಳ ಕ್ರಿಯೆಯಿಂದ ಜಲವಿಶ್ಲೇಷಣೆ ಹೊಂದಿ ಅತ್ಯಂತ ಸೂಕ್ಷ್ಮ ಕಣಗಳಾಗುವ ಜೀರ್ಣಕ್ರಿಯೆ ರಾಸಾಯನಿಕ ಜೀರ್ಣಕ್ರಿಯೆ. ಮಾನವನ ಬಾಯಿಯಲ್ಲಿರುವ ಲಾಲಾರಸ ಗ್ರಂಥಿಗಳ ಸಂಖ್ಯೆ 3 ಜೊತೆ. ಮಾನವನ ಹಲ್ಲುಗಳು ಈ ವಸ್ತುಗಳಿಂದ ಮಾಡಲ್ಪಟ್ಟಿವೆ, ಡೆಂಟಿನ್. ಮಾನವನ ದೇಹದಲ್ಲಿರುವ ಅತ್ಯಂತ ಗಟ್ಟಿಯಾದ ವಸ್ತು ಎನಾಮೆಲ್. ಹಲ್ಲನ್ನು ಆವರಿಸಿರುವ ಅತ್ಯಂತ ಕಠಿಣವಾದ ಪೊರೆ ಎನಾಮೆಲ್. ಮಾನವನ 4 ವಿಧವಾದ ಹಲ್ಲುಗಳು: ಬಾಚಿಹಲ್ಲು ಆಹಾರವನ್ನು ಕತ್ತರಿಸಲು, ಕೋರೆಹಲ್ಲು ಆಹಾರವನ್ನು ಸಿಗಿಯಲು, ಮುಂದವಡೆಹಲ್ಲು ಆಹಾರವನ್ನು ಅರೆಯಲು, ದವಡೆಹಲ್ಲು ಆಹಾರವನ್ನು ಅರೆಯಲು. ನಾಲಿಗೆಯಲ್ಲಿ ರುಚಿಯನ್ನು ಗ್ರಹಿಸುವ ರಚನೆಗಳು ರಸಾಂಕುರಗಳು. ಮಾನವನ ದಂತಸೂತ್ರ: ಬಾಚಿಹಲ್ಲು, ಕೋರೆಹಲ್ಲು, ಮುಂದವಡೆಹಲ್ಲು, ಹಿಂದಿನ ದವಡೆಹಲ್ಲು. ಆರೋಗ್ಯವಂತ ಮಾನವನ ಬಾಯಿಯಲ್ಲಿರುವ ಒಟ್ಟು ಹಲ್ಲುಗಳ ಸಂಖ್ಯೆ 32. ಆರೋಗ್ಯವಂತ ಮಾನವನ ಬಾಯಿಯಲ್ಲಿರುವ ಒಟ್ಟು ಕೋರೆಹಲ್ಲುಗಳ ಸಂಖ್ಯೆ 1 × 4 = 4. ಪ್ರಾಣಿಗಳ ದಂತಸೂತ್ರ: ಆನೆ 100.3/0.00.3. ಕೋತಿ 2.1.2.3/1.2.3. ಕಾಂಗರೋ 3124/1024. ನಾಯಿ 3.1.2.2/3.1.4.3. ಹಸು 0.3.3/3.1.3. ಇಲಿ 1.0.0.3/1.0.3. ಮೊಲ 2.0.3/1.0.2.3. ಬೆಕ್ಕು 3.1/3.1.2.1. ಜೀರ್ಣರಸಗಳು ಮತ್ತು ಕಿಣ್ವಗಳು: ಲಾಲಾರಸ ಅಮೆಲೈಸ್, ಪಿತ್ತರಸ ಅಮೆಲೈಸ್, ಮೇದೋಜೀರಕ ರಸ ಅಮ್ಯುಲೇಸ್ ಮತ್ತು ಲೀಫೇಸ್. ಕರುಳು ರಸ ಮಾಲ್ವೇಸ್, ಸುಕ್ರೇಸ್, ಲ್ಯಾಕ್ಟೇಸ್. ಜಠರ ರಸ ಪೆಪ್ಸಿನ್, ರೆನಿನ್. ಲಾಲಾರಸದಲ್ಲಿ ಅಮೆಲೈಸ್ ಕಿಣ್ವದ ಕಾರ್ಯ ಪಿಷ್ಟವನ್ನು ಮಾಲ್ಟೋಸ್ ಆಗಿ ಪರಿವರ್ತಿಸುತ್ತದೆ. ಲಾಲಾರಸದೊಂದಿಗೆ ಬೆರೆಯಲ್ಪಟ್ಟು ಮೃದುವಾದ ಚೆಂಡಿನಂತಹ ಮುದ್ದೆಯಾದ ಆಹಾರವನ್ನು ಹೀಗೆನ್ನುವರು, ಬೋಲಸ್. ಜಠರದಲ್ಲಿ HCl ಮತ್ತು ಜಠರದೊಂದಿಗೆ ಬೆರೆಯಲ್ಪಟ್ಟು ಮೊಸರಿನಂತಾಗುವ ಆಹಾರವನ್ನು ಹೀಗೆನ್ನುವರು, ಕೈಮ್. ಗಾಳಿ ಮತ್ತು ಆಹಾರವು ಹಾದುಹೋಗಲಿರುವ ಸಾಮಾನ್ಯ ಮಾರ್ಗ ಗಂಟಲು. ಶ್ವಾಸನಾಳದ ಮೊದಲನೆಯ ಭಾಗ ಧ್ವನಿಪೆಟ್ಟಿಗೆ. ಆಹಾರವು ಶ್ವಾಸನಾಳದೊಂದಿಗೆ ಪ್ರವೇಶಿಸಿದ ಹಾಗೆ ತಡೆಯುವ ರಚನೆ ಎಪಿಗ್ಲಾಟಿಸ್. ಧ್ವನಿಪೆಟ್ಟಿಗೆಯನ್ನು ಮುಚ್ಚಿರುವ ಮುಚ್ಚಳ ಎಪಿಗ್ಲಾಟಿಸ್. ಗಂಟಲನ್ನು ಅನ್ನನಾಳಕ್ಕೆ ಸಂಪರ್ಕಿಸುವ ನಾಳ ಅನ್ನನಾಳ. ಜಠರದಲ್ಲಿ ಪ್ರೋಟೀನನ್ನು ಪೆಪ್ಟಿಡ್ಗಳಾಗಿ ಪರಿವರ್ತಿಸುವ ಕಿಣ್ವ ಪೆಪ್ಸಿನ್. ಹಾಲಿನ ಕರಗುವ ಪ್ರೋಟೀನ್ಗಳನ್ನು ಕರಗದ ಮೊಸರನ್ನಾಗಿ ಪರಿವರ್ತಿಸುವ ಕಿಣ್ವ ರೆನಿನ್. ಜಠರದಲ್ಲಿ ಬಿಡುಗಡೆಯಾಗುವ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ. ಹೈಡ್ರೋಕ್ಲೋರಿಕ್ ಆಮ್ಲದ ಕಾರ್ಯ ಆಹಾರದೊಡನೆ ಜಠರವನ್ನು ಪ್ರವೇಶಿಸಿ ಬಹುದಾದ ಸೂಕ್ಷ್ಮಾಣುಜೀವಿಗಳನ್ನು ಕೊಲ್ಲುತ್ತೆ. ಆಹಾರದೊಂದಿಗೆ ಪಿತ್ತರಸ, ಮೆದೋಜೀರಕ ರಸ ಬಂದು ಸೇರುವ ಭಾಗ ಡಿಯೋಡಿನಮ್.
ಪಿತ್ತರಸದ ಕಾರ್ಯ ಎಮಲ್ಸೀಕರಣ. ಮೇದಸ್ಸನ್ನು ಸಣ್ಣ ಕಣಗಳಾಗಿ ವಿಭಜಿಸುವ ಕ್ರಿಯೆ ಎಮಲ್ಸೀಕರಣ. ಪಿಷ್ಟವನ್ನು ಮಾಲ್ಟೋಸ್ ಆಗಿ ಪರಿವರ್ತಿಸುವ ಮೆದೋಜೀರಕ ರಸದಲ್ಲಿರುವ ಕಿಣ್ವ ಅಮಲೇಸ್. ಸಂಕೀರ್ಣ ಮೇದಸ್ಸನ್ನು ಸರಳ ಮೇದಸ್ಸನ್ನಾಗಿ ಪರಿವರ್ತಿಸುವ ಮೆದೋಜೀರಕಾಂಗದಲ್ಲಿರುವ ಕಿಣ್ವ ಮೆದೋಜೀರಕ ರಸದ ಲೀಪೇಸ್. ಮಾಲ್ಟೋಸ್ ಅನ್ನು ಗ್ಲೂಕೋಸ್ ಆಗಿ ಪರಿವರ್ತಿಸುವ ಕಿಣ್ವ ಮಾಲ್ಟೇಸ್. ಪೆಪ್ಟೈಡ್ಗಳನ್ನು ಅಮಿನೋ ಆಮ್ಲಗಳಾಗಿ ಪರಿವರ್ತಿಸುವ ಕಿಣ್ವ ಸುಕ್ರೇಸ್. ಲ್ಯಾಕ್ಟೋಸ್ ಸಕ್ಕರೆಯನ್ನು ಗ್ಲೂಕೋಸ್ ಆಗಿ ಪರಿವರ್ತಿಸುವ ಕಿಣ್ವ ಲ್ಯಾಕ್ಟೇಸ್. ಪೆಪ್ಟೈಡ್ಗಳನ್ನು ಅಮಿನೋ ಆಮ್ಲಗಳಾಗಿ ಪರಿವರ್ತಿಸುವ ಕಿಣ್ವ ಪೆಪ್ಟೈಡೇಸ್. ಸರಳ ಮೇದಸ್ಸನ್ನು ಮೇದೋ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತಿಸುವ ಕಿಣ್ವ ಕರುಳಿನ ಲೀಪೇಸ್. ಜೀರ್ಣವಾದ ಆಹಾರವನ್ನು ಹೀರಲ್ಪಡುವ ಸಣ್ಣ ಕರುಳಿನ ರಚನೆಗಳು ವಿಲೈ. ಸಣ್ಣ ಕರುಳು ಮತ್ತು ದೊಡ್ಡ ಕರುಳು ಸೇರುವ ಜಾಗದಲ್ಲಿರುವ ಬೆರಳಿನಂತಹ ರಚನೆ ಅಪೆಂಡಿಕ್ಸ್. ಆಹಾರದ ಘಟಕಗಳು ಮತ್ತು ಅವುಗಳ ಸರಳ ರೂಪ. ಶರ್ಕರ ಪಿಷ್ಟಗಳು ಪಿಷ್ಟ ಗ್ಲೂಕೋಸ್. ಕೊಬ್ಬು ಮತ್ತು ಎಣ್ಣೆಗಳು ಮೇದಸ್ಸು ಕೊಬ್ಬಿನಾಮ್ಲ ಮತ್ತು ಗ್ಲಿಸರಾಲ್. ಪ್ರೋಟೀನ್ಗಳು ಸಾರಜನಕ ಅಮೈನೋ ಆಮ್ಲ. ಕಬ್ಬಿನಲ್ಲಿರುವ ಸಕ್ಕರೆ ಸುಕ್ರೋಸ್. ಹಾಲಿನಲ್ಲಿರುವ ಸಕ್ಕರೆ ಲ್ಯಾಕ್ಟೋಸ್. ಹಣ್ಣು ಮತ್ತು ಜೇನಿನಲ್ಲಿರುವ ಸಕ್ಕರೆ ಫ್ರಕ್ಟೋಸ್. ಅತಿ ಸಿಹಿಯಾದ ಸಕ್ಕರೆ ಫ್ರಕ್ಟೋಸ್. ಅತಿಯಾದ ಆಹಾರ ಸೇವನೆಯಿಂದ ಉಂಟಾದ ಸ್ಥಿತಿ ಸ್ಥೂಲತೆ. ಅತಿಯಾದ HCl ಸ್ರವಿಕೆಯಿಂದ ಉಂಟಾಗುವ ತೊಂದರೆ ಆಮ್ಲೀಯತೆ ಅಸಿಡಿಟಿ. ಆಹಾರದಲ್ಲಿ ನಾರಿನಾಂಶ ಕಡಿಮೆಯಾಗುವುದರಿಂದ ಉಂಟಾಗುವ ತೊಂದರೆ ಮಲಬದ್ಧತೆ. ಜಠರದ ಕೆಳಭಾಗದಲ್ಲಿ ಕಂಡುಬರುವ ಎಲೆಯಾಕಾರದ ಜೀರ್ಣಾಂಗ ಮೆದೋಜೀರಕಾಂಗ. ಕತ್ತರಿಸಿದರೂ ಮತ್ತೆ ಬೆಳೆಯುವ ಅಂಗ ಯಕೃತ್ತು. ನಮ್ಮ ದೇಹದ ಅತಿ ದೊಡ್ಡ ಗ್ರಂಥಿ ಯಕೃತ್ತು. ನಮ್ಮ ದೇಹದ ಸಂಕೀರ್ಣ ಗ್ರಂಥಿ ಮೆದೋಜೀರಕಾಂಗ. ಚಯಾಪಚಯ ಕ್ರಿಯೆಯ ಗಿರಣಿ ಎಂದು ಕರೆಯಲ್ಪಡುವ ಗ್ರಂಥಿ ಯಕೃತ್ತು. ಯಕೃತ್ತನ್ನು ಆವರಿಸಿರುವ ಪೊರೆ ಗ್ಲೇಸನ್ ಕ್ಯಾಪೂಲ್. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.